ಸರ್ಕಿಟ್ ಮಾಡಿಕೊಂಡು ಸಾಕಣ ಕಲ್ಲಿದು. ಹಿಂದೇನಾಯ್ತು ಫೋನ್ ರೆಡಿ ಮಾಡಿಸ್ಕೊಳ್ಳಿ. ಯಾಕೆ ರೆಡಿ ಮಾಡಿಸ್ಕೊಳ್ಳಿ? ತಗೊಂಡು ಮಾಡಿಸ್ತೀನಿ. ಅದೇ ಮಾಡಿಸ್ಬಿಟ್ಟು ಹೊಸದು ಸರಿ. ಫೋನ್ ಮಾಡಾಯ್ತು. ಇವತ್ತು ಸೋಮವಾರ ಮಾಡಿ, ಸೋಮವಾರ ಮಾಡಿ ಕೊಡಿಸ್ತೀನಿ. ಸರಿ, ಫೋನ್ ಮಾಡಿ. ಅದು ಇನ್ನೇನಿಲ್ಲ ಬಿಡು. ನಮ್ದು ಸ್ಟೋರಿ ಅದು ಹೇಳೋಣ ಅಂತಲೇ ಇರ್ತಾನೆ ಅಂತ ಮಾಡಿದೆ. ಟೈಮಿಲ್ಲ ಹೇಳೋಕ್ಕೆ. ದೊಡ್ಡ ಕಾಂಪ್ಲಿಕೇಟೆಡ್ ಹೇಳ್ತೀನಿ ನೋಡಿ. ಯಾಕಂದ್ರೆ ಭಯ ಪಡ್ತಾರೆ ನೀವು ಹೇಳಿದ ಗೆಸ್ ಕರೆಕ್ಟ್ ಆಗಿದೆ ಈಶ್ವರಣ್ಣ. ಬಂದವ್ರ ಅವ್ರ ಪೇರೆಂಟ್ಸ್ಗಳು? ನಗಣ ಅವ್ರ ಪೇರೆಂಟ್ಸ್ ಬಂದಿದ್ದಾರಾ? ಉದ್ದ ಮಾಡಬೇಡಿ. ಹೇಳಿ, ಪೊಲೀಸ್ನವ್ರಿಗೆ ಫೋನ್ ಮಾಡಿ. ಆಂಬುಲೆನ್ಸು, ಪೊಲೀಸ್ನವರು. ಸ್ನೇಹಿತರೆ, ಸುಮಾ ಅಂತ ಹೇಳಿ ಒಂದು ಹುಡುಗಿ ಕುಣಿಗಲ್ ದೊಡ್ಡಕೆರೆನಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕಳೆದ 2 ದಿನಗಳಿಂದ ಸ್ಥಳೀಯ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸಪಟ್ಟು ಕೆಲಸ ವಿಫಲ ಆಗಿತ್ತು. ಆಪತ್ ಬಾಂಧವ ಈಶ್ವರ್ ಅವರು ಬಂದು ಶವವನ್ನು ಮೇಲ್ ತೆಗೆಯೋ ಪ್ರೋಸೆಸ್ಸಲ್ಲಿದ್ದಾರೆ. ಬಾಡಿಯನ್ನು ಗುರುತಿಡಿದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆ ಬಾಡಿಯನ್ನು ನೀರಿಂದ ಮೇಲ್ಭಾಗಕ್ಕೆ ತರ್ತಾರೆ. ನೋಡಿ, ಆ ದೇಹವ ನೋಡಿ, ಕಾಣಿಸ್ತಿದೆ ನೋಡಿ. ಆ ದೇಹವನ್ನು ಕೈಲಿ ಎಳೆದು ತರ್ತಾ ಇದ್ದಾರೆ.
ತುಂಬ ಜನ ಬಾಡಿನ ಏನಾಗಿತ್ತು ಅಂತ ಹೇಳ್ತೀರಾ ಹಾಗೆ? ನಾನು ಬೇಡ, ಅಲ್ಲಿ ಪಬ್ಲಿಕ್ ತಾಳಂತ ಹೇಳ್ರಿ, ನಾನು ಪ್ರೆಸ್ನವನು. ನಿಧಾನ. ಈ ಬಿ ಮೈಸೂರಿನಲ್ಲಿ ಓದಿತ್ತು, ಬೆಂಗಳೂರಿನಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇತ್ತು. 75,000 ರೂಪಾಯಿ ಸಂಬಳ ಕೊಡ್ತಾಯಿದ್ರು. ಫಾರಿನ್ಗೆ ಹೋಗ್ಲಿಕ್ಕೋಸ್ಕರ ಇದು ಮಾಡಿದ್ಲು. ಅವ್ರ ಮನೆಯವರು ಫಾರಿನಿಗೆ ಬೇಡಪ್ಪ ಮದುವೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ರು. ನಿನ್ನೆ ಬೆಂಗಳೂರು ಹಬ್ಬಕ್ಕೆ ಬಂದಿದ್ದವಳು ಬೆಂಗಳೂರಿಗೆ ಬಸ್ ಹತ್ತಿ ತಿರ್ಗಿ ಮತ್ತೆ ಬಸ್ಸಲ್ಲಿ ಬಂದು ಇಲ್ಲಿ ಬಂದು ಬ್ಯಾಗು ಎಲ್ಲ ಮಡಿಬಿಟ್ಟು, ಸ್ಲಿಪ್ಪರು, ಮೊಬೈಲು ಎಲ್ಲ ಮಡಿಬಿಟ್ಟು ನೀರು ಬಿದ್ದುಬಿಟ್ಟಿದೆ. ನಿನ್ನೆ ಯಾರೆಲ್ಲ ಹುಡುಕಿದ್ರು? ನಾವು ಇದು ಫೈರ್ ಇಂಜಿನ್ನವರು, ಸ್ಥಳೀಯ ಪೊಲೀಸ್ನವರು ಮತ್ತು ಈಜುಗಾರರು ಎಲ್ಲ ಬಂದಿದ್ರು, ಆಗಲಿಲ್ಲ. ಮಲ್ಪೆಯಿಂದ ನಮ್ಮ ಈಶ್ವರ್ ಅವರು ಬಂದು ಇವತ್ತು ಬಾಡಿನ ತೆಗೆದಿದ್ದಾರೆ. ಹುಡುಗಿ ಮನೆ ಕಡೆಯವರು ಎಲ್ಲ ಇದು ನಮಗೆ ರಿಲೇಷನ್. ಹೌದಾ, ನಿಮ್ಮ ರಿಲೇಷನ್? ಹಾಂ. ಈಗ ಇಲ್ಲಿ ಈಶ್ವರ್ ಅವ್ರ ಕಾರ್ಯಾಚರಣೆ ನೋಡಿದ್ರಲ್ವ, ಏನು ಅನಿಸುತ್ತೆ? ನಮಗೆ ಭಾರಿ ಇಂಥವ್ರು ಇರಬೇಕು, ಇಂಥವ್ರಿಗೆ ರಾಜ್ಯ ಸರ್ಕಾರ ಒಳ್ಳೆ ಇದನ್ನು ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಭಿಲಾಷೆ. ಸರ್, ಕಾರ್ಯಾಚರಣೆ ಹೇಗಿತ್ತು ನಿಮಗೆ? ಈಗ ಅದು ಕಾರ್ಯಾಚರಣೆ ಅಂದರೆ ನಿನ್ನೆ ಈಗ ಬಂದ ಜಾಗದಲ್ಲಿ ಫಸ್ಟ್ ಒಂದ್ಸಲ ಎಲ್ಲಿ ನಮ್ಮ ಒಂದು ಅಂದಾಜು ಇರ್ತದೆ ಆ ಜಾಗ ಎಲ್ಲ ಹುಡುಕಾಡ್ತೇವೆ. ಮತ್ತೆ ಈ ಹೆಣ್ಮಕ್ಳು ಜಾಸ್ತಿ ಭಯ ಪಟ್ಟಿರ್ತಾರೆ ಮೇಲಿಂದ ಹಾರಲಿಕ್ಕೆ, ಅದರಿಂದ ಸೈಡ್ ಕಲ್ಲು ಸೈಡಿಂದ ಬಂದು ಹಾರುವ ಸಂದರ್ಭ ಇರ್ತದೆ. ಅದಕ್ಕೆ ಈ ಫಸ್ಟ್ ಈ ಸೈಡೆಲ್ಲ ನೋಡಿ ಈ ಕಲ್ಲು ಬದಿಯಲ್ಲಿ ನೋಡುವಾಗ ಕಲ್ಲಿಂದ ಕೆಳಗೆ ಹಾರಿದ್ದಾರೆ. ಅದೇ ನಾನೇ ಅಲ್ಲೇ ಇದ್ದೆ. ನಾನು ಕಾರವಾರ ಇಲ್ಲಿ ಇದ್ದೆ, ನಾನು ಕಾರವಾರಲ್ಲಿ ಇದ್ದೆ, ಲೇಟ್ ಆಯಿತು ಅಲ್ಲಿ ತಗೊಳ್ಳಿ ಮತ್ತೆ ಇಟ್ಬಿಡಿ ಮತ್ತೆ ಇನ್ನಿಬ್ರು ಕಳಿಸ್ಲಾ? ಖಾಲಿ ಕೈಲಿ ಬಂದ್ರೆ ಆಂಬುಲೆನ್ಸ್ ಬಂದಿರ್ತದೆ ಅಲ್ಲಿ ನೋಡಿ, ಅದರಲ್ಲಿ ಇರುತ್ತೆ. ಮೀನು ನಮ್ಮ ಫ್ರೆಂಡ್ ಹೇಳಿದ್ದಾರೆ ಇವರು ತೀರೋಗಿದ್ದಾರೆ ಅಂತ. ಅವಾಗ ನಾವು ಈಶ್ವರಣ್ಣವ್ರು ಗೊತ್ತಿದ್ರಲ್ಲ, ಅಷ್ಟೇ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಸರ್ ಈ ಥರ ಆಗಿದೆ, ಬಂದು ಹೆಲ್ಪ್ ಮಾಡಿ ಅಂತ. ನೀವು ತಲೆ ಕೆಡಿಸ್ಕೊಬೇಡಿ, ನಾನು ಬರ್ತೀನಿ, ಬೆಳಗಿನ ಜಾವದಲ್ಲೇ ಬರ್ತೀನಿ ಅಂತ ಹೇಳಿದರು. ಬಂದಿದ್ದಾರೆ, ಅವ್ರು ನಮಗೆ ಬಾಡಿನ ರೆಸ್ಕ್ಯೂ ಮಾಡಿ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಅದೇ ಥರ ದುಃಖನೂ ಆಗ್ತಾ ಇದೆ. ಪಾಪ ಈ ಚಿಕ್ಕ ವಯಸ್ಸಿಗೆ ಹುಡುಗಿ ಈ ಥರ ಮಾಡ್ಕೊಂಡಿದ್ದಾಳೆ. ಏನಾಗುತ್ತೆ ನಿಮಗೆ? ನಮಸ್ತೆ. ನಿಂತ್ಕೊಳ್ಳಿ ಪಕ್ಕದಲ್ಲಿ ಸಾಹೇಬ್ರೆ. ಪರವಾಗಿಲ್ಲ, ಯಾಕಂದರೆ ನಾನು ಇಂಥ ಆಯಿತಾ. ನಮಸ್ತೆ ಸ್ನೇಹಿತರೆ, ಇವತ್ತು ಕುಣಿಗಲ್ ಕೆರೆ ಹತ್ರ ಒಂದು ಅನಾಹುತ ಆಗಿದೆ. ಕಾಲು ಜಾರಿ ಬಿದ್ದಿರ್ಬೋದು, ಆಸೆ ಇನ್ನು ನೋಡ್ಬೇಕೇನಂತೇಳಿ. ಆದರೆ ದೇಹ ಸಿಕ್ಕಿದೆ ಈಗ ಒಂದು 20 ಅಡಿಯಲ್ಲಿ. ಆದರೆ ಇಂಥ ಒಂದು ಆತ್ಮಹತ್ಯೆ ಯಾರು ಸಹ ಮಾಡ್ಕೊಳ್ಬಾರ್ದು. ಎಷ್ಟು ಕಷ್ಟ ಆದರೂ ಸಹ, ಏನು ತೊಂದರೆ ಆದರೂ ಸಹ ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಡಿ. ಯಾಕೆಂದರೆ ನಮ್ಮ ಹೆಸರುಘಟ್ಟದಲ್ಲಿ ಒಂದು ತಾಯಿ ಮತ್ತು ಮಗಳು ಆತ್ಮಹತ್ಯೆ ಮಾಡಿಕೊಂಡು, ಇವತ್ತು ನಮ್ಮ ಬೆಳಗಾಮಿನ ಒಂದು ತಾಯಿ ಮತ್ತು 3 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡವರು ಸಹ ನಮ್ಮ ಯೂಟ್ಯೂಬ್ ಚಾನಲ್ ಈಶ್ವರ್ ಮಲ್ಪೆ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಈಗ ಸಹ ಸ್ವಾವಲಂಬಿ ಜೀವನ ಮಾಡಿಕೊಂಡು ಹೋಟ್ಲಲ್ಲಿ ತಟ್ಟೆ ತೊಳ್ಕೊಂಡು 3 ಮಕ್ಕಳನ್ನು ಸಾಕ್ತಾ ಇದ್ದಾರೆ. ಅದರಿಂದ ಆತ್ಮಹತ್ಯೆಗೆ ಯಾರು ಸಹ ಹೋಗಬೇಡಿ. ಏನಾದರೂ ಕಷ್ಟ ಬಂದರೆ ಕೂತು ಪರಿಹರಿಸ್ಕೊಳ್ಳಿ ಅಂತ ಎಲ್ಲರೂ ಸಹ ಹೇಳ್ತಿದ್ದೀನಿ. ಯಾಕೆಂದರೆ ತೊಂದರೆ ಆದರೆ ನಿಮಗೆ ನಿಮ್ಮ ಸಂಬಂಧಿಕರು ಅಥವಾ ಅದಕ್ಕೆ ಮೇಲ್ವಿಚಾರಕರು ಯಾರಾದರೂ ಇರ್ತಾರೆ. ಅದರಿಂದ ಇಂಥ ಒಂದು ಆತ್ಮಹತ್ಯೆ ಯಾರು ಮಾಡ್ಕೊಳ್ಬೇಡಿ. ಯಾಕೆಂದರೆ ಒಂದು ಸಲ ಹೋದ ಜೀವ ಮತ್ತೊಂದು ಸಲ ಬರೋದಿಲ್ಲ. ಯಾಕೆಂದರೆ ನಮ್ಮ ತಂದೆ ತಾಯಿ ತುಂಬ ಕಷ್ಟಪಟ್ಟು ಬೆಳೆಸ್ತಾರೆ.
ನಿಮ್ಮನ್ನು 18-20 ವರ್ಷ ಮಾಡಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ, ಅದರಿಂದ ತಂದೆ ತಾಯಿಗೆ ಎಷ್ಟು ದುಃಖ ಕೊಡ್ತೀರಿ ನಿಮ್ಮನ್ನು ಕಳ್ಕೊಂಡ ಮೇಲೆ. ಅದರಿಂದ ನಿಮ್ಮ ಬಂಧು ಬಳಗ ತುಂಬ ದುಃಖಿತರಾಗ್ತಾರೆ. ಅದರಿಂದ ಯಾರು ಸಹ ಒಂದು ಆತ್ಮಹತ್ಯೆಯನ್ನು ಯಾರು ಸಹ ಮಾಡ್ಕೊಳ್ಬೇಡಿ. ಕಷ್ಟ ಅದರಿಂದ ನಮಗೆ ಕಾಲ್ ಬಂದು ನಾವು ಹುಡುಕಿದ್ವಿ. ಸ್ಪಾಟ್ ಅಂದರೆ ಇಂಥ ಸ್ಪಾಟ್ ಅಂತ ಹೇಳಿಲ್ಲ, ಹುಡುಕಿ ಎಲ್ಲ ಪೂರ್ತಿ ಎಲ್ಲ ಹುಡುಕಿದ್ವಿ. ಕತ್ಲಾದ್ರಿಂದ ನಾವು ಬೆಳಗ್ಗೆ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ವಿ ಅಂತೇಳಿ ನಾವು ನಿಮ್ಮದು ಕುಣಿಗಲ್ಲು ಕುಣಿಗಲ್